ಜಗತ್ತನ್ನೇ ನೋಡಬಹುದಾದ ಅಂಗೈ ಅಗಲದ ಮೊಬೈಲ್ನ ಪುಟ್ಟ ಪರದೆಯ ಮೇಲೆ ಮಿಂಚುವ ರೀಲ್ ಸ್ಟಾರ್ಗಳನ್ನು ನೋಡಿ ಸಂಭ್ರಮಿಸಿದ್ರು ಮುಂದಿನ ತಲೆಮಾರಿನ ಜೆನ್ಜಿ ವಿದ್ಯಾರ್ಥಿಗಳು. ರೀಲ್ ಸುತ್ತಲೇ ಹೆಣೆದ ಕಾರ್ಯಕ್ರಮವೊಂದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ನ ನಾರ್ತ್ ಕ್ಯಾಂಪಸ್ನಲ್ಲಿ ಗುರುವಾರ ಆಯೋಜನೆಗೊಂಡಿತ್ತು. ಸಂಸ್ಥೆಯ ಸಹಯೋಗದಲ್ಲಿ ಪ್ರಜಾವಾಣಿ ಆಯೋಜಿಸಿದ್ದ ವ್ಯಾಲೆಂಟೈನ್ಸ್ ಡೇ ರೀಲ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ವಿಜೇತರ ಜೊತೆಗೆ ಯುವಜನರೂ ರೀಲ್ಸ್ ಕಾರ್ಯಕ್ರಮದ ಸಂಭ್ರಮದಲ್ಲಿ ಮಿಂದೆದ್ದರು. ಕಳೆದ ಫೆಬ್ರವರಿಯಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಗೆ ಬಂದಿದ್ದ 2,000ಕ್ಕೂ ಹೆಚ್ಚು ಪ್ರವೇಶಗಳಲ್ಲಿ ತೀರ್ಪುಗಾರರು ಆಯ್ಕೆ ಮಾಡಿದ ಮೊದಲ 3 ವಿಜೇತರು ಹಾಗೂ 10 ಸಮಾಧಾನಕರ ಬಹುಮಾನ ವಿಜೇತರನ್ನ ಸನ್ಮಾನಿಸುವ ಸಂಭ್ರಮದ ಕಾರ್ಯಕ್ರಮ ಇದಾಗಿತ್ತು. ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಾವು ಖುಷಿಯಾಗಿರ್ತೀವಿ, ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ನಾವು ಖುಷಿಯಾಗಿರಲ್ಲ. ಇದೆಲ್ಲ ಒಂದು ಮಿತ್. ನಾವು ಮದ್ವೆ ಆಗೋ ಹುಡುಗ ಅಥವಾ ಪ್ರೀತಿ ಮಾಡಿದ ಹುಡುಗ ನಮ್ಮನ್ನ ಲಾಸ್ಟ್ ವರ್ಗೂ ಕೈ ಬಿಡದೆ ನಮ್ ಜೊತೆ ಇದ್ರೇನೆ ಅವರು ನಿಜವಾದ ವ್ಯಾಲೆಂಟೈನ್. ಉದ್ಘಾಟನಾ ಸಮಾರಂಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳೇ ತಯಾರಿಸಿದ್ದ ರೋಬೋ ಉದ್ಘಾಟಕರಿಗೆ ಕ್ಯಾಂಡಲ್ ತಂದು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ನಾರ್ತ್ ಕ್ಯಾಂಪಸ್ನ ಸಿಇಒ ಅದ್ವಿತೀಯ ಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರುವ ಯಶವಂತ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಓದುವಂತ ವಿಧ ಚೇಂಜ್ ಆಗಿದೆ ಅಷ್ಟೇ. ನಮಗೆ ಫಸ್ಟ್ ಪುಸ್ತಕಗಳನ್ನ ಓದ್ತಿದ್ವಿ, ಫಸ್ಟ್ ನಾಟಕಗಳನ್ನ ಮಾಡ್ತಿದ್ವಿ. ನಮ್ಮ ಜೀವನ ಏನೋ ಮಾಡ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ, ಬೇರೆದ ಏನೋ ಬೇಕು, ಏನೋ ತಿಳ್ಕೋಬೇಕು. ಆ ಒಂದು ತಿಳ್ಕೊಳ್ಳುವಂತ ರೂಪ, ತಿಳ್ಕೊಳ್ಳುವಂತ ಒಂದು ಮಾರ್ಗ ಬೇರೆ ಆಗಿದೆ ಅಷ್ಟೇ. ಅವಾಗ ಬರವಣಿಗೆ ರೂಪದಲ್ಲಿ ತಿಳ್ಕೊತಿದ್ರು, ಈಗ ನಾವೆಲ್ಲರೂ ವಿಷುವಲ್ ರೂಪದಲ್ಲಿ ನಾವು ತಿಳ್ಕೊತಾ ಇದ್ದೇವೆ. ಸೊ ಆದಷ್ಟು ಇನ್ಸ್ಟಾಗ್ರಾಮ್ನ ಒಂದು ಒಳ್ಳೆ ರೀತಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮುಂದೆ ಕಾಂಟೆಂಟ್ ಕ್ರಿಯೇಷನ್ ಆಗಲಿ, ಡಿಜಿಟಲ್ ಮೀಡಿಯಾ ಆಗಲಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ರೀಲ್ ಸ್ಪರ್ಧೆಯಲ್ಲಿ ಅಗ್ರ 3 ಸ್ಥಾನಗಳನ್ನು ಪಡೆದ ಧೀರಜ್ ಬಳ್ಳಾರೆ, ಪ್ರದೀಪ್ ನಾಯಕ್ ಹಾಗೂ ಸ್ನೇಹಾ ಶಂಕರ್ ಶೇಟ್ ಅವರಿಗೆ ನಗದು ಬಹುಮಾನ, ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿ ಫಲಕ ನೀಡಿ ಅಭಿನಂದನೆ ಸಲ್ಲಿಸಲಾಯಿತು.